ಗಡದರ ಕಡಲಿ ಭರತನ ಬೆನ್ನತ್ತಿ ಮಂದ್ಯಾಗ ಹೇಳತನ ಕೈಯಲ್ಲಿ ಮನಸಾರೆ ಮಾಡೇನೋ ಪ್ರೀತಿ ಕೆರೆಯಲ್ಲ ಜೈ ಜಾತಿ ನಮ್ಗ ಎದೆಯಾಗೆ ನಿಂತೈತಿ ಕೆರೆಯಲ್ಲ ಜೈ ಜಾತಿ ನಮ್ಗ ಎದೆಯಾಗೆ ನಿಂತೈತಿ ಸಾಹುಕಾರ ಕೆಲಸ ಅಂತ ಹೇಳಿ ನಮ್ಮಪ್ಪ ಸಾಹುಕಾರ ಮನೆಗೆ ಹೋಗ್ಯಾನ. ಆದರೂ ನಾನು ಕೆಲಸ ಮಡಿಗೆ ಮಾಡಿಕೊಡ್ದ ನಮ್ಮಪ್ಪ ಬರ್ತಿದ್ದ. ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ ನಮ್ಮಪ್ಪ ಅಂತೀನಿ. ಓ ಹಿಂಗೈತೇನ್ರಿ ವಿಷಯ. ಗೌಡ್ರ ಮನ್ಯಾಗ ಹಳ್ಯಾಣ ಪುರಾಣ ಹೇಳ್ಕೊಂತ ನಿಂತಿರ್ಬೇಕು ನಮ್ಮಪ್ಪ. ಅದಕ್ಕಾಗಿ ಲೇಟ್ ಆಗೈತಿ. ಬರೀ ನಮ್ಮ ಅಪ್ಪ ಹಳ್ಯಾಣ ಭಾಷಣ ಮಾಡ್ತಾನೋ ಏನ್ ನನ್ನ ಮದುವೆ ಮಾಡ್ತಾನೋ ಕೇಳ್ತೀನಿ ನೋಡ್ತೀನಪ್ಪ. ಯಾಕವ್ವ ಮಗಳ ನಡು ರಸ್ತಾದಾಗ ಒಬ್ಬಾಕೆ ನಿಂತಿಯಲ್ಲ? ಯಪ್ಪ ನಾ ಏನ ನಿಂದಿರ್ಬೇಕಂತ ನಿಂತೀನಿ, ಯಾರ ದಾರಿ ಕಾಯ್ಕೊಂತ ನಾ ಏನ್ ನಿಂತಿಲ್ಲ. ಯಪ್ಪ ಒಂದು ಮಾತು ಹೇಳ್ತೀನಿ ಕೇಳ. ಯಾವನಾರ ಮದ್ವಿ ಮಾಡ್ಕೊಂಡು ಗಂಟು ಹಾಕೋಬೇಕಂತ ಮಾಡೀನಿ. ಯವ್ವ ಮಗಳ ಹಂಗ ಮಾಡಬೇಡವ್ವ. ನೋಡಿ ಈಗ ಮೊನ್ನೆ ಏನಾಗ್ಯಾವಂದ್ರ ಬಂಟ್ನೂರ ಆನಂದನ ಮಗ ಆ ಕೈನ ಕಟ್ಟಿ ಶಂಕರನ ಮಗಳ ಇಬ್ರು ಕೂಡ ಓಡೋಗ್ಯಾರ. ನೀ ಹಂಗ ಮಾಡಬೇಡವ್ವ ಮಗಳ. ನೀ ಹಂಗ ಮಾಡಿದಿ ಅಂದ್ರ ನಾ ಮಾತ್ರ ನಿಮ್ಮವ್ವ ದಾರಿಗೆ ಹೊಕ್ಕಿ ನೋಡ್ಯವ್ವ. ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅಷ್ಟ್ ಮಾಡಪ್ಪ. ಅವ್ ಹಾದಾರಿಗೆ ಹೋಗಿತ್ತ ಮುಂಚಿತವಾಗಿ ನನ್ನ ಮದುವೆ ಮಾಡು. ನೀ ಸತ್ತದಿಂದ ನನಗೆ ಹುಟ್ಟಿದ ಮಗಗ ನಿನ್ನ ಹೆಸರ ಇಡ್ತೀನಿ. ಅಲ್ಲವಾ ಮಗಳ ನೀ ನೋಡ ನನಗೂ ಯವ್ವ ಮಗಳ ಹೆಂಗ ಮಾಡುವುದು ಯವ್ವ ಮಗಳ. ನೋಡ ಮಗಳ ನೀ ಹಿಂಗಂತಿ. ಇನ್ನ ನನಗೂ ಒಂದು ಮದುವೆ ಆಗಬೇಕಂತ ಆಸೆ ಐತಿ. ಆದ್ರೂ ನನ್ನ ಲಗುನ ಮ್ಯಾಗ ಕಳ್ಸಕತ್ತಿ ಅಲ್ಲವ್ವ ಯವ್ವ ಮಗಳ. ಯಾಕೆಪ್ಪ ಯಾಕೆ ಕಳಾಕತ್ತೀವೋ ಯಪ್ಪ? ರೊಕ್ಕ ಮುಡ್ತಿ ಯಾಕೆ ಕಳಾಕತ್ತೀವೋ ಯಪ್ಪ? ಏನವ್ವ ಮಗಳ ದುಃಖ ಆಗತ್ತ, ಹೆಂಗ ತಡ್ಕೊಳ್ಳಿ? ಅಷ್ಟು ಮಾಡಪ್ಪ. ಯಾಕಂದ್ರೆ ನೀವು ಆದ್ಕೂಡ ನಾನು ಅಳ್ಕೊಂತ ಅಲ್ಲೇ ಕುಂತು ಬಿಡ್ತೀನಿ. ನೀ ಅಂತೇಳಿ ನನ್ನ ವಯಸ್ಸಾದಿಂದ ಇಬ್ರು ಕೂಡ ಆಟ ಆಡ್ಕೊತ ಇಲ್ಲೇ ಕುಂಡಿರ್ತೀನಿ. ಏನೋ ನೀನು ಅವನ ಹಂಗ ಮಾಡಬೇಡ ಮಗಳ. ನೀ ಯಾಕೆ ಅಂಡಲಾಡ್ತಿ? ನೋಡಿಲ್ಲಿ ಶನಿವಾರ ಸಂತಿ ದಿವಸ ಈ ಚಿನಲ್ ಕಟ್ಟಿಗೆ ಎಡಳಿ ಹನುಮಂತ ಗೌಡ್ರು, ಎಡಳಿ ಮಾಸ್ತರ, ಸವಣರ್ ಲಿಂಕ್ಯಪ್ಪ, ಪೊಲೀಸ್ ಶಂಕರಪ್ಪ ಇವ್ರು ಈ ಕಟ್ಟಿ ಕುಂತಿರ್ತಾರ ಜ್ವಲ್ ಸೋರ್ಸ್ಕೊಂತ. ಈಚಿ ಕಡೆ ಸಾಲಿ ಕಟ್ಟಿಗೆ ನಾಗನೂರು ಸುರೇಶಿ, ಆನಂತರ ಮೂಲಿಮನಿ ಅಂಕಪ್ಪ, ಜಂಬಿಗಿ ಕಿಷ್ಟ, ಜೋಗಣ್ಣರ ಕಾಂತ್ಯ, ಕಲಾದಿಗಿ ಸಿದ್ಧ ಇವ್ರ ಜ್ವಲ್ ಸೋರ್ಕೊತ ಕೂತಿರ್ತಾರ. ಇದ್ರಾಗ ಯಾರು ಬೇಕ ಹಾಕೊಳ್ಳವ ಹುಡುಗರ್ನ. ಸುಮ್ಮ ಅದಕ್ಕೊಂದು ಹಗ್ಗಾರ ಕಟ್ಲಿ ನಿನಗ ಅದಕ್ಕನಾಗತ್ತೀನ. ಯಪ್ಪ ಸುಮ್ನಿರ, ನಿನ್ನ ಅವನ ಕಂಡಿನ ಸುಮ್ನಿರ. ಅಲ್ಲ ನನಗ ವಯಸ್ಸಾಗೈತಿ, ನನ್ನ ವಯಸ್ಸಿನಾಗ ಲಗ್ನ ಮಾಡೋದು ಬಿಟ್ಟ ಅವ್ರನ್ನ ಮಾಡ್ಕೊ ಇವ್ರ ಮಾಡ್ಕೊ ಅಂತ ಹೇಳಿ ನಿನಗ ಒಂದು ಲಗ್ನ ಮಾಡ್ಕೊಂತಿ ಅಂತೀಯಲ್ಲ. ನೀನನ್ನ ಲಗ್ನ ಮಾಡಿದ್ದಿ ಚಲೋ. ಯಪ್ಪ ಇಲ್ಲಾರೆ ಬಾವಿಗೆ ಬಿದ್ದ ನಾ ಸತ್ ಹೋಗ್ತಾನ ಯಪ್ಪ. ಆಯ್ತಾಯ್ತಾಯ್ತ, ನಾನು ಹೊರ ನೋಡಾಕತ್ತೀನಿ. ನೀ ಏನ್ ಹಂಗ ತಿಳ್ಕೋಬೇಡ. ಮತ್ತ ನೀ ಅಂಡೇಳುನು ಆಡಾಕ್ ಹೋಗ್ಬೇಡ. ಅಂಡೇಳು ಆಡಿದಿ ಅಂದ್ರ ನಿನ್ನ ಕಾಲ ನರಾಣು ಸಡ್ಲಕ್ಕವ. ಇವ್ಯಾಡ ಅದಾವಲ್ಲ ಜೋತ್ಯಾಡ್ತಾವು. ಏನಪ್ಪ ಜೋತ್ಯಾಡು? ಏನಪ್ಪ ಜೋತ್ಯಾಡು? ಏನಲ್ಲವ ಮಗಳ, ಅವ ನಿನ್ನ ಕಿಯನ್ ರಿಂಗ್ ಜಲ್ 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 ಅಂತೇಳಿ ರಿಂಗ್ ಜೋತ್ಯಾಡ್ತಾವು. ಓ ಇವು ಜೋತ್ಯಾಡ್ತಾವ ಅಂದ್ಯಾ? ನಾ ಬ್ಯಾರೆ ಏನೋ ಜೋತ್ಯಾಡ್ತಾವು ಅಂತ ಮಾಡಿದ್ದೆ. ಹೌದವ್ವ. ಆಯ್ತಳ ಮಗಳ, ನಾ ಎಲ್ಲ ನಿನಗೊಂದು ವರ ಹುಡುಕಂತೇಳಿ ಅವ ಉದಿಪುಡಿ ಸಂಗಪ್ಪಗೆ ಹೇಳಿನ. ಆ ನಂತರ ಹಪ್ಪಳ ಮಂಜೋಗಿ ಹೇಳಿನಿ.
ಆದ್ರೂ ಯಾವ ವರ ಸಿಗುವಲ್ಲಾಗೈತಿ ಮತ್ ಏನ್ ಮಾಡುದವ? ಯಪ್ಪ ಅವೇನು ಜೋತ್ಯಾರ ಬೀಳ್ಲಿ ಅವ ಏನು ಹಾಳಾಗ್ರ ಹೋಗ್ಲಿ ನನಗದು ಗೊತ್ತಿಲ್ಲ. ಈ ಸಲ ನೀ ಮದುವೆ ಮಾಡೋದು ವಿಚಾರ ಏನಾರ ಮಾಡ್ತೀವ ಅಥವಾ ಇಲ್ಲ ಅದನ್ನ ಹೇಳ. ಮಾಡ್ತೀನಿ ಮಗಳ, ಮಾಡ್ತೀನಿ. ಹೋಗ್ಲಿ ಬಿಡಪ್ಪ, ನೀವ್ ಒಬ್ಬ ಬಂದಿ ಮಾವ ಯಾಕೆ ಬರ್ಲಿಲ್ಲ ಅಂತ. ನೋಡವ ಮಗಳ, ಅವ ಬರುದ್ರಾಗ 4 ಗುಳಿಗೆ ತಂದಿಡು, ಪಟ್ನ ಊಟ ಮಾಡಿದ ಕೂಡಲೇ ಕೊಡ ಮಕ್ಕೋತಾನ. ಯಾಕೆಪ್ಪ ಮಾವ ಎಲ್ಲಿ ಹೋಗ್ಯಾನ? ಯವ್ವ ಧಾರವಾಡಕ್ಕೆ ಹೋಗ್ಯಾನ ಮಗಳ, ಧಾರವಾಡಕ್ಕೆ ಹೋಗ್ಯಾನ. ಯಾಕೆಪ್ಪ ಮಾವಿಗೆ ಏನಾಗಿತ್ತು ಧಾರವಾಡಕ್ಕೆ ಹೋಗ್ಯಾನ? ನೋಡ ನಮ್ಮ ಸಾವುಕಾರ ಮಗಗ ಹುಚ್ಚಿಡ್ದಿತ್ತ, ಅವನು ಕರ್ಕೊಂಡ ಬಾಡಿಗೆ ಹೋಗ್ಯಾನವ. ಇಷ್ಟೊತ್ತು ಇಷ್ಟಾಲೆ ಈ ಟೈಮ್ ಬರ್ಬೇಕಾಗಿತ್ತ, ಬಂದ ಬಿಡ್ತಾನ ನೋಡೀಗ. ಹಾಗಾದ್ರ ಮಾವನ ತಲೆ ಬಾಳ ಸುದ್ದಿ ಇರಂಗಿಲ್ಲ ಅಣ್ಣ. ಆಯ್ತು ನೂರು ಊರು ತಿರುಗಿ ಬಂದೆ ರುಕ್ಕಮ್ಮ, ನೂರರಲ್ಲಿ ನಮ್ಮ ಊರೇ ಊರಮ್ಮ. ರುಕ್ಕಮ್ಮ ನೂರು ಕೆರೆಯ ನೀರು ಕುಡಿದೆ ರುಕ್ಕಮ್ಮ, ನೂರರಲ್ಲಿ ನಮ್ಮ ನೀರೇ ನೀರಮ್ಮ. ಏ ರುಕ್ಕಮ್ಮ, ಏ ರುಕ್ಕಮ್ಮ ನಮ್ಮ ಮಾತು ಮಾತಮ್ಮ, ಏ ರುಕ್ಕಮ್ಮ ನಮ್ಮ ಮಾತು ಮಾತಮ್ಮ. ಯಾಕೋ ಮಾವ ಏನ ತಂದೆ ಮಗಳು ಬಾಳ ವಿಚಾರ ಮಾಡಕತ್ತೀರಲ್ಲ? ಏನು ವಿಚಾರ ಇಲ್ಲಪ್ಪ. ನಾ ಬರುವಂಗ ನಾ ಬಂದೆ, ಆಕಿ ಬರುವಂಗ ಆಕಿ ಬಂದ್ಲ. ಮಾವ್ ಎಲ್ಲಿ ಹೋಗ್ಯಾನ ಅಂತ ಕೇಳಿದ್ಲ, ಧಾರವಾಡಕ್ಕೆ ಹೋಗ್ಯಾನ ಈಗ ಬರ್ತಾನಲ್ಲಿ. ಆಟೋ ತೊಗೊಂಡಿದ್ಲೆ, ನೀ ಬಂದ ಬಿಟ್ಟು ನೋಡ. ಏನ್ ಮಾವ ಏನ ಹುಚ್ಚರ್ ನೋಡಕಂತ ಹೇಳಿ ಹುಚ್ಚರ ಆಸ್ಪತ್ರೆಗೆ ಹೋಗಿ ಬಂದೆ ಅಂತ. ಆ ಸುದ್ದಿ ತೆಗಿಬೇಡ ಉಂಡಿ, ಒಟ್ಟ ಸುದ್ದಿ ತೆಗಿಬೇಡ. ಯಾಕೆ ಮಾವ ಏನಾಯ್ತು? ಆ ಹುಚ್ಚರ ದವಾಖಾನಿಗೆ ಅವ್ರನ್ನ ಕರ್ಕೊಂಡು ಹೋಗೋದ್ರ ನಾನು ಹುಚ್ಚಾಗ್ಬಿಟ್ಟಿದ್ದೆ. ಯಾಕೆ ಮಾವ ನೀ ಯಾಕೆ ಹುಚ್ಚಾಕಿ ಅಂತೀನಿ? ಮತ್ತೇನೋ ಹುಚ್ಚರ್ ನೋಡಕಂತ ಹೇಳಿ ಅವ್ ಹೋಗಿದ್ರ ನಮ್ಮ ಅಪ್ಪ ನೋಡಿ ಬರ್ತ ನನ್ಗೊಡ್ದು ನಮ್ಮ ಅಪ್ಪ ಹೋಗೇ ಬಂದಿತ್ತು. ಯಾಕೆ ಮಾವ ಏನಾಯ್ತು? ಏನ್ ಮಾಡೋದು, ಹುಚ್ಚರದಷ್ಟು ಇಳಿಸಿ ನಾನು ಏನ್ ಮಾಡೋದು ಬಿಡಪ್ಪ ಅಂತ ಹಂಗ ನಿಂತಿದ್ದೆ. ಇರ್ಲಿ ಬಿಡು, ನಾನು ಹುಚ್ಚರ ದವಾಖಾನೆ ನೋಡಿಲ್ಲ, ನೋಡಿದ್ರಾತಂತ ಒಳಗ್ ಹೋದ್ನೆ. ಒಳಗೋಗಿ ಯಾಕ್ರಿ ಸಾಹೇಬ್ರ ಇವ್ರು ಯಾಕೆ ಹಿಂಗ ಮಾಡ್ತಾರ ಅಂತ ಕೇಳಿದ. ಏ ಅದು ಹುಚ್ಚರ ದವಾಖಾನೆ ಹಂಗ ಬಾರು ಅಂತ ಹೇಳ್ಬಿಟ್ರ. ಓಹೋ ಹಂಗಾದ್ರೆ ನೀ ಅಷ್ಟೊತ್ತನಗೊಳದ ಬ್ಯಾಡ ಬೆಳೆದ್ರ ಸುದ್ದಿ ಅಂತೇಳಿ ಓಡಿ ಬಂದ್ಬಿಟ್ಟು ನೋಡು. ಒಟ್ಟ ಆಸ್ಪತ್ರೆ ಒಳಗೆ ಹೋಗಿ ನೀ ಹಣಿ ಕಕ್ಕೋತ್ ನೋಡ್ಕೊತ ಬಂದೆ. ಅಲ್ಲೇ ದುಂಡ್ಯಾ ಓಡಿ ಬಂದು ಬೇಸ್ ಮಾಡಿದ್ಲಿ ಅಪ್ಪ. ನಿಮ್ಮ ಅವ್ಗ ತಾಯೋಗ ಏನ್ ಹೇಳ್ಬೇಕಾಗಿತ್ತ ನಾವು. ಆದ್ರೂ ನಿನ್ನ ಇಟ್ಕೊಂದಿನಿ ಹೆಂಗ ಇರ್ಲಿ ನಮ್ಮ ಮಳೆಯ ಅಂತೇಳಿ ಮಾನ್ಯಕ್ ಚಿಗಲಿಕ್ಯಾರ ಉಣ ಕ್ಯಾರಾಗ ಏನ ಗದ್ಲ ಮಾಡಿ ಅಂತಲ್ಲಿ. ಮಾವ ಗದ್ಲ ಮಾಡಕ್ ನಿನ್ನಂಗಲ್ಲ ನಾನು. ಮಾವ ಗದ್ಲ ಮಾಡಕ ನಿನ್ನಂಗಿಲ್ಲ ನಾನು. ಇದೇನು ಮ್ಯೂಸಿಕ್ ಕಣ್ಣಿಂದ ಆತಳಲೇ ದುಂಡ್ಯಾ. ಆಕಿ ಮಾತೇನು ಕೇಳ್ತಿ, ಆಕಿ ಹಂಗ ಮಾತಾಡ್ತಾಳ, ತಪ್ಪು ತಿಳ್ಕೊಬೇಡ. ನಂದು ಹೆಂಗಾದ್ರು ಒಟ್ಟ ಸತಿ ನಡಿಯವ್ವ ಮಗಳ ಹೋಗೋಣ. ಯಪ್ಪ ಮದುವೆ ವಿಷಯ ಎಲ್ಲ ಹೇಳ್ತೀನಿ, ಮನ್ಯಾಗ ಕುಂತು ಮಾತಾಡುನು, ರಸ್ತಾದಾಗ ಮಾತಾಡುದು. ಆಯ್ತು ನಡಿಯಪ್ಪ, ಮಾವನ್ ಕರ್ಕೊಂಡ್ ಬರ್ತೀನಿ ನಡಿ. ನಾನು ನಡಿ ಮಾವ, ನೀವು ಬರ್ತೀವಿ. ಮಾವ ಊಟ ಮಾಡಾಕತ್ತಿ ಬಾ. ಏ ಊಟ ಮಾಡೋದಲ್ಲ. ಯಾಕೇನಾಯ್ತು ಮಾವ? ನೀ ಏನಾರ ನನ್ನ ಕೈ ಹಿಡ್ಕೊಂಡು ಊಟ ಮಾಡಿಸ್ತೀನಿ ಅಂದಾಗ ಊಟ ಮಾಡವಣ. ಊಟನ ಬೇಕಾ ನಿನಗ? ನನ್ನ ಕೈಯಲ್ಲೇ ನಾನ ಊಟ ಮಾಡಿಸ್ತೀನಿ, ಬಾರೋ ಮಾವ. ನಡಿ ಹಂಗಾರ. 2020 ಬಿಸಿಗಿಟ ಡೈರಿ ಮಿಲ್ಕ ಚಾಕಲೇಟ ಕೊಡ್ತೀನಿ ಅಣ್ಣ. 2020 ಬಿಸಿಗಿಟ ಡೈರಿ ಮಿಲ್ಕ ಚಾಕಲೇಟ ಕೊಡ್ತೀನಿ ಹೋ ಅಣ್ಣ. ಆನೆ ಬಂತು ಆನೆ ಆಟ ಆಡಿದ ಮ್ಯಾಲ ಬೇಕಾದ ನೀ ತಿನ್ನ. ಆನೆ ಬಂತು ಆನೆ ಆಟ ಆಡಿದ ಮ್ಯಾಲ ಬೇಕಾದ ನೀ ತಿನ್ನ. 2020 ಬಿಸಿಗಿಟ ಡೈರಿ ಮಿಲ್ಕ ಚಾಕಲೇಟ ಕೊಡ್ತೀನಿ ಹೋ ಅಣ್ಣ. ಆನೆ ಬಂತು ಆನೆ ಆಟ ಆಡಿದ ಮ್ಯಾಲ ಬೇಕಾದ ನೀ ತಿನ್ನ. ಆನೆ ಬಂತು ಆನೆ ಆಟ ಆಡಿದ ಮ್ಯಾಲ ಬೇಕಾದ ನೀ ತಿನ್ನ. ನಡಿ ಊಟ ಮಾಡತ್ತೆ ನಡಿ. ಗೊತ್ತಾನೆ ರಾಜ 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 ರಾಜ
ಹೆಂಗಿರಬೇಕು ಗೊತ್ತಾ ನನ್ನ ರಾಜ 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 ಕನಸಿನ ರಾಜ ಹುಚ್ಚು ಹುಡುಗ ಹೇ ರಾಜರ ರಾಜ ಜಗಿ ಜಾನು ಎನ್ಸುವಾಡು ಯಾರು ಇಲ್ಲ ಇವನ ಮುಂದೆ ಹುಟ್ಟಿದಾರ ರಘುವೀರ ಉರಿಯುತ್ತಿದೆ ನನ್ನ ಹೃದಯದಲ್ಲಿ ಜ್ಯೋತಿ ಮಾಡಿದ ಅವಮಾನದ ಜ್ವಾಲೆ. ಜ್ಯೋತಿ, ನೀನು ರೂಪವತಿ ಸಿರಿವಂತಳು ಎಂಬ ದುರಹಂಕಾರದಿಂದ ಆ ದರಿದ್ರನ ಮುಂದೆ ನನಗೆ ಅವಮಾನ ಮಾಡಿದೆಯಲ್ಲ. ನೋಡುತ್ತಿರು ಜ್ಯೋತಿ, ನನಗಾದ ಅವಮಾನದ ಜ್ವಾಲೆಯನ್ನು ಒಂದಿಲ್ಲ ಒಂದು ದಿನ ನನಗಾದ ಅವಮಾನದ ಸೇಡನ್ನು ಒಂದಿಲ್ಲ ಒಂದು ದಿನ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ. ಈ ವಿಷ ಸರ್ಪಣ ಕೆಣಕಿದ ಮೇಲೆ ಕಚ್ಚದೆ ಬಿಡುವುದಿಲ್ಲ. ಸಮಯ ಬರಲಿ ಜ್ಯೋತಿ. ಹತ್ತೂರಲ್ಲಿ ನಿನ್ನಂತ ಗಂಜಾರಿಲ್ಲಿ, ಇದ್ದೂರಲ್ಲಿ ನೋರೆಂಟು ಗಣ್ಯಾಗಿಲ್ಲಿ. ತಂದಾನ ತಂದಾನ ನಿನ್ನಂತ ತಂದಾನ, ಚಂದಾನ ಚಂದಾನ ನಿನ್ನಂತ ಚಂದಾನ. ಏನ್ರಿ ಕರ್ಮೇಂದ್ರಪ್ಪರ, ಯಾವುದ ಸಿಟ್ಟಿನಲ್ಲಿ ಹೋಗುತ್ತಾ ಇದ್ದೀರಲ್ಲ? ತಿಪ್ಪ, ನಿಮ್ಮ ಸಾಹುಕಾರನ ಮಗಳು ಜ್ಯೋತಿ ಮಾಡಿದ ಅವಮಾನದ ಸೇಡನ್ನು ತೀರಿಸಿಕೊಳ್ಳಲು ಹೋಗುತ್ತಿದ್ದೇನೆ. ಅವಳು ನನ್ನ ಹೃದಯದಲ್ಲಿ ಹಚ್ಚಿದ ಬೆಂಕಿ ದಗದಗನೆ ಉರಿಯುತ್ತಿದೆ. ಹೌದ್ರಿ ದನಿಯಾರ, ನಿಮ್ಮ ಎದೆಯಾಗಿ ಬೆಂಕಿ ಬೀಳಾರ್ದು ಏನ್ ಮಾಡ್ತತಿ? ನೀವು ನೋಡ್ರಿ, ಪ್ರೀತಿಯಿಂದ ಆ ಜ್ಯೋತಿ ಅಮ್ಮಗ 5 ತೊಲಿ ನಕ್ಲೆಸ್ ತಂದ ಕೊಡ್ಬೇಕಂತ ಕೊಟ್ರಿ. ಆದ್ರೆ ಏನ್ ಮಾಡುದು, ಆಕಿ ತಿರಸ್ಕರಿಸಿದ್ರ. ಮುಂದೆ ಅದೇ ಡಾಕ್ಟರ್ ವೀರೇಂದ್ರ ಅವರು ಒಂದು ಚೀಟಿಯನ್ನು ತಂದು ಕೊಟ್ರೆ, ಅದನ್ನು ಓದಿ ಐ ಲವ್ ಯು ಅಂತ ಹೇಳಿದ್ರು. ಏನು ಮಾಡುದ್ರಿ ದನಿಯಾರ? ನಾವೊಂದು ಉಪಾಯ ಹೇಳ್ತೀನಿ ಕೇಳ್ರಿ ನಿಮ್ಗ. ನೋಡುತ್ತಿರುತ್ತಿಪ್ಪ, ನನಗಾದ ಅವಮಾನದ ಸೇಡನ್ನು ಹೇಗೆ ತೀರಿಸಿಕೊಳ್ಳುತ್ತೇನೆ ಎಂದು. ಏನ್ರಿ ಅಪ್ಪರ, ನೀವು ಹಂಗ ಒಮ್ಮೆ ಸಿಟ್ಟಿಲೆ ಹಂಗ ಶೇಡ್ ತೀರಿಸ್ಕೊಳಕ್ ಹೋದ್ರ ಆ ಜ್ಯೋತಿ ಅಮ್ಮನು ಸಿಗುದಿಲ್ಲ, ಮತ್ತ ಅವ್ರ ಆಸ್ತಿನೂ ಸಿಗುದಿಲ್ಲ. ನಮಗೊಂದು ಏನಾರ ಒಂದು 500 ರೂಪಾಯಿ ಕೊಟ್ರ ನಿಮಗೊಂದು ಐಡಿಯಾ ಹೇಳ್ತೀನಿ ನೋಡ್ರಿ. ಶುರು ಮಾಡಿದೇನಪ್ಪ ನಿನ್ನ ಹಳೆ ರಗಣ. ಹೌದು ನೋಡ್ರಿ ಕರ್ಮೇಂದ್ರ ಅವ್ರೆ, ತೆಗೆದುಕೋ, ಹೇಳು, ಅದೇನು ನಿನ್ನ ಐಡಿಯಾ? ನೋಡ್ರಿ ಕರ್ಮೇಂದ್ರ ಅವ್ರೆ, ಹೆಂಗಾದ್ರು ನಿಮ್ಮ ಮಾವಾರು ನಮಗ ನಿಮ್ಮ ಮಗಳು ಕೊಡ್ಬೇಕಂತ ಹೇಳಿದ್ರು. ಹೆಂಗಾದ್ರು ನಿಮ್ಮ ಮಾವಾರು ನಿಮ್ಮ ಕೈಯಾಗ ಅದಾರ. ನೀವು ಆಕಿಗೆ ದ್ವೇಷದಿಂದ ಏನು ಅನ್ನಕ್ಕೆ ಹೋಗ್ಬೇಡ್ರಿ, ಮತ್ತ ಪ್ರೀತಿಯಿಂದ ಆಕಿನ ನಿಮ್ಮ ಬಲೆಯಾಗ ಹಾಕೋರಿ. ನೋಡ್ರಿ, ಮತ್ತೆ ದ್ವೇಷದಿಂದ ಏನಾರ ಮಾಡಕ್ ಹೋದ್ರ ನಿಮ್ಮ ಕೈಯಾಗ ಆಸ್ತಿನೂ ದಕ್ಕುದಿಲ್ಲ, ಮತ್ತೆ ಮೇಲಾಗೆ ನಿಮಗ ಒಂದು ಕೈಯಾಗ ನಿಮಗೊಂದು ಕೋಲು ಬರುತ್ತ, ಒಂದು ತಾಟ್ ಬರುತ್ತ. ನೋಡ್ರಿ, ವಿಚಾರ ಮಾಡ್ರಿ, ದಾನವೇ ಧರ್ಮ. ಹೌದು ತಿಪ್ಪ, ನೀನು ಹೇಳಿದ ಹಾಗೆ ನಾನು ದ್ವೇಷದಿಂದ ವರ್ತಿಸಿದರೆ ನನ್ನ ಯಾವ ಕಾರ್ಯವೂ ಸಾಧಿಸಲಾರದು.
ಇಂದೇ ಪ್ರಾರಂಭಿಸುವೆ ಜ್ಯೋತಿಯೊಂದಿಗೆ ಕೃತಕ ಪ್ರೇಮದ ನಾಟಕವನ್ನು. ಹೆಸರಿಗೆ ಮಾತ್ರ ಜ್ಯೋತಿ ಕೊರಳಿಗೆ ತಾಳಿಯನ್ನು ಕಟ್ಟಿ ಅವಳ ಸಕಲ ಆಸ್ತಿಯನ್ನು ನನ್ನ ಕೈವಶ ಮಾಡಿಕೊಂಡು ಆಮೇಲೆ ಅವಳನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡದಿದ್ದರೆ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ. ಏನ್ರಿ ಅಪ್ಪ? ಆ ದರಿದ್ರನ ಮಗ ವೀರೇಂದ್ರ ಇತ್ತ ಕಡೆಗೆ ಬರುತ್ತಿದ್ದಾನೆ. ಅವನನ್ನು ರಂಭಿಸಿ ಅವನ ತಲೆಯಲ್ಲಿ ಇಲ್ಲ ಸಲ್ಲದ ವಿಷ ಬೀಜವನ್ನು ಬಿತ್ತು ಅವನು ನಾವು ಹೇಳಿದಂತೆ ಕೇಳುವಂತೆ ಮಾಡು. ಅವನ ಹೃದಯದಲ್ಲಿ ತುಂಬಿಕೊಂಡಿರುವ ಜ್ಯೋತಿಯನ್ನು ಅಲ್ಲಿಂದ ಕಿತ್ತು ಹಾಕುವಂತೆ ಮಾಡು. ಅವನು ಮತ್ತೆಂದು ಜ್ಯೋತಿಯನ್ನು ನಂಬಬಾರದು. ಹಾಗೆ ಮಾಡು. ಹಾಗೆ ಅವನ ಕೈಯಿಂದ ಒಂದು ಲೆಟರನ್ನು ಬರೆಸು. ಆ ಲೆಟರ್ನಿಂದ ಜ್ಯೋತಿಯ ತಲೆ ಕೆಟ್ಟು ಜ್ಯೋತಿ ಮತ್ತೆಂದು ಆ ದರಿದ್ರ ವೀರೇಂದ್ರನನ್ನು ತಿರುಗಿ ನೋಡದ ಹಾಗೆ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಮಸ್ಕಾರ ರೀ ತಿಪ್ಪೇಶ್ ಅವರಿಗೆ. ನಮಸ್ಕಾರ ಡಾಕ್ಟರ್ ಸಾಹೇಬ್ರಿಗೆ. ಏನ್ರಿ ಈ ಕಡೆ ಜ್ಯೋತಿ ಅಮ್ಮನ ಮನೆಗೆ ಹೊಂಟಂಗ್ ಕಾಣ್ತತಿ? ಹೌದ್ರಿ ತಿಪ್ಪೇಶ್ ಅವ್ರ, ಇವತ್ತು ಹಾಸ್ಪಿಟ್ಲಿಗೆ ರಜಾ ಬೇರೆ ಇದೆ. ಹೀಗಾಗಿ ಜ್ಯೋತಿ ಅವರ ಮನೆ ಕಡೆಗೆ ಹೋಗಿ ಬರ್ಬೇಕಂತ ಮಾಡಿದ್ದೆ. ಜ್ಯೋತಿ ಮನೆಯಲ್ಲಿದ್ದರೆ ತಾನೇ ನಿಮಗೆ ಸಿಗೋದು. ತಾವು ಯಾರೆಂದು ಕೇಳಬಹುದೇ? ಲೇ ತಿಪ್ಪ, ನಾ ಯಾರೆಂದು ನೀನೇ ತಿಳಿಸಿ ಹೇಳೋ ಅವನಿಗೆ. ನೋಡ್ರಿ ಡಾಕ್ಟರ್ ಸಾಹೇಬ್ರ, ನೀವೇನು ಜ್ಯೋತಿ ಅಮ್ಮನ ಮದುವೆ ಆಗತ್ತಿರಲ್ಲ, ಜ್ಯೋತಿ ಅಮ್ಮರ ಸ್ವಾದರ ಮಾವ ನೋಡ್ರಿ ಇವ್ರ. ಓಹೋ, ನಮಸ್ಕಾರ ಅಣ್ಣನವರಿಗೆ. ಹಾ ನಮಸ್ಕಾರ. ನೋಡ್ರಿ ಡಾಕ್ಟರ್, ಜ್ಯೋತಿ ಅಮ್ಮ ಓದುತ್ತಿರುವ ಕಾಲೇಜಿನಲ್ಲಿ ಇವರು ಓದುತ್ತಿರುತ್ತಾರೆ. ಆದರೆ ಇವರು ತಮ್ಮೂರಲ್ಲಿ ಆಗರ್ಭ ಶ್ರೀಮಂತರು. ಏನ್ ಮಾಡುದ್ರಿ, ಟೈಮ್ ಅವ್ರ ಆಸೆ ನಿರಾಶೆ ಆಗಿ ಹೋಯ್ತು. ಆಸೆ ನಿರಾಸೆ ಏನದು ಸ್ವಲ್ಪ ಬಿಡಿಸಿ ಹೇಳಬಾರದೆ? ವೀರೇಂದ್ರ, ಈಗ ನಾನು ಹೇಳುವುದನ್ನು ನೀನು ಕೇಳಬಹುದು. ಆದರೆ ನಿನಗೆ ಅದನ್ನು ಹೇಗೆ ತಿಳಿಸಿ ಹೇಳಲಿ? ಯಾಕೆ? ನಾನು ಆಸೆ ಪಟ್ಟ ಆ ಹಣ್ಣನ್ನು ಬೇರೊಬ್ಬನು ಆಸೆ ಪಟ್ಟಿರುತ್ತಾನೆ. ನಾನು ಅದನ್ನು ಹಿಡಿದುಕೊಳ್ಳಲು ಹೋದರೆ ಆ ದೇವರು ಮೆಚ್ಚಲಾರ. ನಾನು ಶ್ರೀಮಂತ, ಬೇರೆ ಹಣ್ಣನ್ನು ತಿನ್ನಬಾರದು. ಆದರೆ ಅವನು ಬಹಳ ಬಡವ, ಬೇರೆ ಹಣ್ಣನ್ನು ತಿನ್ನಬಾರದು. ಅದಕ್ಕೆ ಆ ಹಣ್ಣನ್ನು ಅವನಿಗೆ ಬಿಟ್ಟು ಕೊಡಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಹೌದು, ಅವನು ತಮಗೇನಾಗಬೇಕು? ಅವನು ನಾನು ಜ್ಯೋತಿ ಓದುತ್ತಿರುವ ಕಾಲೇಜಿನಲ್ಲೇ ಓದುತ್ತಿದ್ದಾನೆ. ಅವನು ಬಹಳ ಬಡವ. ಆ ಹಣ್ಣನ್ನು ಬೇರೆ ಯಾರಾದರೂ ಆಸೆ ಪಟ್ಟರೆ ನಮ್ಮಂತ ಬಡವರಿಗೆ ಈ ಭೂಮಿ ಮೇಲೆ ಜಾಗವಿಲ್ಲವೆಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಅದಕ್ಕೆ ಆ ಹಣ್ಣನ್ನು ಬೇರೆ ಯಾರು ಆಸೆ ಪಡಲಾರರು. ಯಾರು ಆ ಬಡವ, ಯಾರು ಆ ಹಣ್ಣು? ಇಲ್ಲಿ ಸ್ವಲ್ಪ ಬಿಡಿಸಿ ಹೇಳಿದರೆ ತಾನೇ ನಮಗೆ ಅರ್ಥವಾಗೋದು. ಯಾರು ಆ ಬಡವ, ಯಾವುದು ಆ ಹಣ್ಣು? ಮುಂದೊಂದು ದಿನ ನಿನಗೆ ತಿಳಿಯುತ್ತದೆ ಶ್ರೀಮಂತರ ಸಹವಾಸ ಎಂಥದು ಎಂದು. ಆಗಲಿ, ನಾನಿನ್ನು ಬರುತ್ತೇನೆ. ಆದರೆ ಆ ಹಣ್ಣು ಯಾವುದೆಂದು ತಿಳಿದುಕೊಂಡು ಮತ್ತೆ ಬಂದು ನಿಮಗೆ ಭೇಟಿಯಾಗುತ್ತೇನೆ. ನೋಡ್ದೆ ಏನೋ ತಿಪ್ಪ,
ಬೇಟೆಗಾರ ಬೇಟೆಯಾಡಲು ಕಾಡಿಗೆ ಬಂದರೆ ಬೇಟೆಗಾರನ ಕಣ್ತಪ್ಪಿಸಿ ಆಕಾಶಕ್ಕೆ ಹಾರುವುದರೊಳಗಾಗಿ ಹಾರುವ ಹಕ್ಕಿಯ ರೆಕ್ಕೆಯನ್ನು ಸುಟ್ಟು ಹಸಿದಿರುವ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳದಿದ್ದರೆ ದಿಸ್ ಈಸ್ ಕರ್ಮೇಂದ್ರನೇ ಅಲ್ಲ. ಇಂದು ಓದಲಿಕ್ಕೆ ಜ್ಯೋತಿ ಪುಸ್ತಕ ಬೇಕು ಅಂತ ಹೇಳಿದಳು. ಇಷ್ಟೊತ್ತಾದರೂ ಬರಲಿಲ್ಲ. ಎಲ್ಲಿ ಹೋಗಿರಬಹುದು? ಮನೆಯಲ್ಲಿ ಏನಾದರೂ ಕೆಲಸ ಇರಬಹುದೇ? ನಾನೇ ಹೋಗಿ ಕೊಟ್ಟು ಬಂದರಾಯ್ತು. ಶಂಕರ್, ಏನೋ ಅವಸರದಲ್ಲಿರುವಂತಿದೆ. ಇಷ್ಟೊತ್ತಾದರೂ ನೀವು ಬರಲಿಲ್ಲ. ಓದಲಿಕ್ಕೆ ಪುಸ್ತಕ ಬೇಕು ಅಂತ ಕೇಳಿದ್ರಲ್ಲ, ಅದಕ್ಕೆ ತುಂಬಾ ಲೇಟ್ ಆಯ್ತು. ಯಾಕೆ? ಮನೆಯಲ್ಲಿ ಎಲ್ಲ ಕೆಲಸನ ನಾಳೆ ಮಾಡಬೇಕು. ಮುಗಿಸ್ಕೊಂಡು ಬರುವಷ್ಟರಲ್ಲಿ ಲೇಟ್ ಆಯಿತು. ಸಾರಿ ಶಂಕರ್. ಸ್ವಾರಿ ಕೇಳುವಂತ ತಪ್ಪು ನೀವೇನು ಮಾಡಿದ್ದೀರಿ? ಮುಂದೆಯಾದರೂ ಮಾಡುವುದಿಲ್ಲ. ತಪ್ಪು ಮಾಡೋದು ಸಹಜ, ಆದರೆ ಅದೇ ತಪ್ಪನ್ನು ತಿದ್ದಿಕೊಂಡೋನೆ ಜಾಣ. ಹಾ ಶಂಕರ್, ನಾನು ನಿಮಗೊಂದು ಮುಖ್ಯವಾದ ವಿಷಯ ಹೇಳೋದನ್ನು ಬರ್ತಿದ್ದೆ. ಹೇಳು ಜ್ಯೋತಿ, ಅದೇನು ಮುಖ್ಯವಾದ ವಿಷಯ? ಶಂಕರ್, ಇನ್ನು 4-5 ದಿನಗಳಲ್ಲಿ ನನ್ನ ಎಂಗೇಜ್ಮೆಂಟ್. ಒಂದು ವಾರ ನಾನು ಕಾಲೇಜಿಗೆ ಬರೋದಿಲ್ಲ. ಬೆಸ್ಟ್ ಆಫ್ ಲಕ್ ಜ್ಯೋತಿ. ತೆಗೆದುಕೋ ಈ ಪುಸ್ತಕ. ಬರುತ್ತೆ. ವಾ ಜ್ಯೋತಿ ವಾ, ಕಾಲೇಜಿಗೆ ಸೂಟಿ ಇದೆ ಎಂದು ಮನೆಯಲ್ಲಿಯೂ ಯಾರಿಗೂ ಹೇಳದೆ ಕೇಳದೆ ಹೀಗೆ ನಡು ರಸ್ತೆಯಲ್ಲಿ ಒಬ್ಬ ಪರಪುರುಷನೊಂದಿಗೆ ಮಾತನಾಡುತ್ತಿದ್ದೀಯಲ್ಲ, ಇದು ನೀವು ಮಾಡುತ್ತಿರುವ ಕೆಲಸ ಸರಿಯೇ? ಸ್ಟಾಪ್ ಮಿಸ್ಟರ್ ವೀರೇಂದ್ರ. ಇಂಥ ಹೊಲಸು ಕೆಲಸಗಳನ್ನ ನಾನೆಂದು ಸಹಿಸಲಾರೆ ಜ್ಯೋತಿ, ನಾನೆಂದು ಸಹಿಸಲಾರೆ. ಸಹಿಸ್ತಿದ್ರು ಪರವಾಗಿಲ್ಲ. ಸ್ಟಾಪ್ ಮಿಸ್ಟರ್ ವೀರೇಂದ್ರ. ನಾನೇನು ಅಂತ ತಪ್ಪು ಮಾಡಿದೆ? ತಪ್ಪು ಮಾಡೋದಷ್ಟೇ ಅಲ್ಲ ಜ್ಯೋತಿ, ನೀವು ನಂಬಿದವರ ಕತ್ತು ಕೊಯ್ದು ಆಕಾಶದಲ್ಲಿ ಹಾರಾಡಬೇಕೆಂಬ ಆಸೆ ನಿಮ್ಮದು. ಮದುವೆಯಾಗುವುದು ಮತ್ತೊಬ್ಬನ ಜೊತೆ, ಅದಕ್ಕೂ ಮೊದಲು ಪ್ರೇಮಿಸುವುದು ಇನ್ನೊಬ್ಬನ ಜೊತೆ. ಹೀಗೆ ಹಾರುತ್ತಾ ನಿಮ್ಮನ್ನು ನಂಬಿದವರ ಕತ್ತು ಕೊಯ್ಯುವ ಕಿರಾತಕರು ನೀವು, ಕಿರಾತಕರು. ಇಂಥ ಕೆಲಸಗಳನ್ನು ನಾನು ಒಪ್ಪೆನು ಜ್ಯೋತಿ, ಒಪ್ಪೆನು. ಆದರೆ ನೀನೊಂದು ಯೋಚನೆ ಮಾಡಿದ್ದೀಯ. ಈಗ ನಿನ್ನನ್ನು ಪ್ರೀತಿಸಿದ್ದವನ ಬಾಳು ಏನಾದಿತ್ತು ಎಂಬುದನ್ನು ಯೋಚನೆ ಮಾಡಿದ್ದೀಯಾ ಜ್ಯೋತಿ? ಇರಲಿ, ಮುಂದೆ ನಿನ್ನನ್ನು ಪ್ರೀತಿಸಿದವನ ಜೊತೆ ಮದುವೆಯಾಗಲು ನೀನು ಪ್ರಯತ್ನ ಪಡು ಜ್ಯೋತಿ, ಪ್ರಯತ್ನ ಪಡು. ನಾನಿನ್ನು ಬರುತ್ತೇನೆ. ಗುಡ್ ಬಾಯ್. ಅವನಲ್ಲಿ ಇವನಲ್ಲಿ ಮಾತಿಲ್ಲ, ಕಥೆಯಿಲ್ಲ. ಎದುರೆದುರು ಬಂದಾಗ, ಎದರೆದರಿ ನಿಂತಾಗ ಅಲ್ಲಿ ಆರಂಭ ಪ್ರೇಮ ಅವನಲ್ಲಿ. ಅಯ್ಯೋ ದೇವ್ರೇ, ಮಾರುತೇಶ, ಈಗ ನಾನೇನು ಮಾಡಲಿ? ಇನ್ನು ಮುಂದೆ ನನ್ನನ್ನು ಮದುವೆಯಾಗಲು ಯಾರು ಮುಂದೆ ಬರೋರು? ಏನೇ ಆಗಲಿ, ಈ ವಿಷಯವನ್ನ ನನ್ನ ತಂದೆಯವರಿಗೆ ಹೇಳಲೇಬೇಕು. ಹೌದು.
ನನ್ನ ಕೈಯಲ್ಲಿ ವಿದ್ಯೆ ಕಲಿತು ನನ್ನ ವ್ಯವಹಾರದಲ್ಲಿ ಮುಂದುವರಿಯುತ್ತಿರುವ ಕರ್ಮೇಂದ್ರ, ಮುಂದೆ ಒಂದು ದಿನ ನನಗೆ ಕೈ ಕೊಡಬಹುದು. ಅವನು ಕೈ ಕೊಡುವುದಕ್ಕಿಂತ ಮುಂಚೆ ಹಾಕುವೆ ಮಾಯಾಜಾಲದ ಬಲೆಯನ್ನು. ಅಂದರೆ ಅವನು ನನ್ನ ಇಚ್ಛೆಯಂತೆ ನಡೆಯಬೇಕಾದರೆ ನನ್ನ ಸರ್ವ ಆಸ್ತಿಯನ್ನು ನಿನಗೆ ಹಚ್ಚುವೆನೆಂದು ನಂಬಿಸಿ ಮುಂದೆ ಆ ಗಂಗಾ ನನ್ನ ಕೈಗೆ ಸಿಗದೆ ತಪ್ಪಿಸಿಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಆಗ ಈ ಕರ್ಮೇಂದ್ರನನ್ನು ಅವರ ಕೈಯಲ್ಲಿ ಹಿಡಿದುಕೊಟ್ಟು ನನ್ನ ಸರ್ವ ಆಸ್ತಿಯನ್ನು ನನ್ನ ಮಗಳ ಜ್ಯೋತಿಗೆ ಬರೆದು ಕೊಡುವೆ. ಆಗ ಗೊತ್ತಾಗುತ್ತದೆ ಈ ಧರ್ಮೇಂದ್ರನ ಧರ್ಮದ ಫಲ ಎಂತದ್ದು. ಮಾವ, ನನ್ನ ಕಂಡ ಕೂಡಲೇ ನಿನ್ನ ಮುಖ ಕಪ್ಪಾಯಿತೇಕೆ? ಕರ್ಮೇಂದ್ರ, ಹಾಗೇನಿಲ್ಲ. ಹೋದ ಕೆಲಸವೇನಾಯಿತು? ಮಾವ, ಇಂದು ಮೊದಲು ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಹೇಳು. ಆಮೇಲೆ ನಾನು ಹೋದ ಕೆಲಸದ ಬಗ್ಗೆ ಹೇಳುತ್ತೇನೆ. ಹಾ ಕರ್ಮೇಂದ್ರ, ನೀನು ಒಪ್ಪಿಕೊಂಡು ನಮ್ಮ ಮನೆಯಲ್ಲಿರುವುದಾದರೆ ಆ ಮಣ್ಣೆ ಹಿಡಿದ 50 ಎಕರೆ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡುವೆ. ನೀನು ಇಲ್ಲೇ ಇರುತ್ತೇನೆಂದರೆ ಹಿಂದೆ ಹೋಗಿ ಸಬ್ ರಿಜಿಸ್ಟರ್ ಆಫೀಸಿಗೆ ನಿನ್ನ ಹೆಸರಿಗೆ ಬರೆದು ಕೊಡುವೆ. ಮಾವ, ಚಿಕ್ಕಂದಿನಿಂದಲೇ ನನಗೆ ವಿದ್ಯಾಭ್ಯಾಸ ಕೊಡಿಸಿ ನನ್ನನ್ನು ದೊಡ್ಡವನನ್ನಾಗಿ ಮಾಡಿದ್ದೀರಿ. ನೀವು ಹೇಳಿದ ಮಾತನ್ನು ಕೇಳಿಕೊಂಡು ನೀವು ಹಾಕಿದ ಅನ್ನವನ್ನು ತಿಂದುಕೊಂಡು ನಾನು ಇಲ್ಲೇ ನಿಮ್ಮ ಮನೆಯಲ್ಲೇ ಇರುತ್ತೇನೆ. ಕರ್ಮೇಂದ್ರ, ಈ ನಿನ್ನ ಮಾವ ಹೇಳಿದ್ದನ್ನು ಕೇಳಿ ಇಲ್ಲೇ ಇರುತ್ತೇನೆ ಅಂದೆಲ್ಲ, ಅಷ್ಟೇ ಸಾಕು. ಹಿಂದೆ ಹೋಗಿ ಆ 50 ಎಕರೆ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿಕೊಡುವೆ. ಕರ್ಮೇಂದ್ರ, ನಾನು ಬರುವೆ. ಕರ್ಮೇಂದ್ರ, ಹೋಗು ಮುದಿಯ, ಹೋಗು. ನೀನು ತಿಳಿದುಕೊಂಡಿರುವ ಹಾಗೆ ನಿನ್ನ 50 ಎಕರೆಗೆ ಆಸ್ತಿ ಪಟ್ಟು ಇಲ್ಲಿಯವರೆಗೆ ನಾನು ನಿನ್ನ ಮನೆಯಲ್ಲಿ ಉಳಿದಿಲ್ಲ. ನಿನ್ನ ಪ್ರೀತಿಯ ಜಾನಮರಿ ಜ್ಯೋತಿಯನ್ನು ನಾನು ಮದುವೆ ಮಾಡಿಕೊಂಡು ನಿನ್ನ ಸಕಲ ಆಸ್ತಿಗೆ ನಾನೇ ಒಡೆಯನಾಗಿ ನಾನು ಹಾಕಿದ ಅನ್ನವನ್ನು ನೀನು ತಿಂದುಕೊಂಡು ನಾನು ಹೇಳಿದಂತೆ ಕೇಳುವಂತೆ ಮಾಡಿಕೊಂಡು ಪಕ್ಕ ಬಲಿತ ಪಾರಿವಾಳದಂತಿರುವ ನಿನ್ನ ಮಗಳು ಜ್ಯೋತಿಯನ್ನು ಸದ್ದಿಲ್ಲದೆ ನನ್ನ ಪ್ರೇಮದ ಪಂಜರದಲ್ಲಿ ಎಳೆದುಕೊಂಡು ಬೆಂಕಿಯ ಕಿಡಿಯಂತೆ ಬರುತ್ತಿರುವೆ ಧರ್ಮೇಂದ್ರ. ಈ ಕರ್ಮೇಂದ್ರನ ಆಟ ನಿನಗಿನ್ನೂ ತಿಳಿದಿಲ್ಲ. ಜ್ಯೋತಿ ಇತ್ತ ಕಡೆಗೆ ಬರುತ್ತಿದ್ದಾಳೆ. ಬರಲಿ ಬರಲಿ, ಅವಳನ್ನು ಮಾತನಾಡಿಸಿದರಾಯಿತು. ಅಪ್ಪಾಜಿ, ಅಪ್ಪಾಜಿ. ಯಾಕೆ ಜ್ಯೋತಿ ಗಾಬರಿಯಿಂದ ಬಂದಿರುವೆ? ಮಾವನವರು ಮನೆಯಲ್ಲಿಲ್ಲ. ಯಾಕೆ, ಏನಾಯ್ತು ಹೇಳು ಜ್ಯೋತಿ. ಅಪ್ಪಾಜಿ ಎಲ್ಲಿ ಹೋಗಿದ್ದಾರೆ ಅಂತ ಬೇಗ ಹೇಳು. ಜ್ಯೋತಿ, ಮಾವನವರು ಈಗ ತಾನೇ ಸಬ್ ರಿಜಿಸ್ಟರ್ ಕಚೇರಿಗೆ ಹೋದರು. ಅವರು ಬರುವುದು ಲೇಟ್ ಆಗಬಹುದು. ಯಾಕೆ ಜ್ಯೋತಿ? ಚಿಕ್ಕಂದಿನಿಂದ ನಾವಿಬ್ಬರು ಒಟ್ಟಿಗೆ ಬೆಳೆದಿದ್ದೇವೆ, ಇಬ್ಬರು ಒಂದೇ ಕ್ಲಾಸಿನಲ್ಲಿ ಓದುತ್ತಿದ್ದೇವೆ. ಅಂದ ಮೇಲೆ ವಿಷಯವೇನೆಂದು ನನ್ನ ಮುಂದೆ ಹೇಳ್ಬೋದಲ್ಲ ಜ್ಯೋತಿ. ಯಾಕೆ ಜ್ಯೋತಿ, ನನ್ನ ಮೇಲೇನಾದರೂ ನಿನಗೆ ಸಿಟ್ಟಿದೆಯೇ? ಚೇಚೆ, ನಿನ್ನ ಮೇಲೆ ನನಗ್ಯಾಕೆ ಸಿಟ್ಟು ಮಾವ? ಅಂದ ಮೇಲೆ ವಿಷಯವೇನೆಂದು ಹೇಳು ಜ್ಯೋತಿ. ನೋಡಿ ಮಾವ, ಆ ಡಾಕ್ಟರ್ ವೀರೇಂದ್ರ ನನ್ನನ್ನ ಮದುವೆ ಆಗುವೆನೆಂದು ಹೇಳಿದ್ದ. ಈಗ ನೋಡಿದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತ ಹೇಳಿ ಹೋದ. ಅದನ್ನೇ ಅಪ್ಪಾಜಿಗೆ ಹೇಳಲು ಬಂದೆ.
ಹಾ, ಆ ವೀರೇಂದ್ರ ಹೀಗೇಕೆ ಮಾಡಿದ? ಜ್ಯೋತಿ, ನೀನೇನಾದರೂ ಅವನ ಜೊತೆಗೆ ಕೆಟ್ಟದಾಗಿ ಮಾತನಾಡಿದೆ ಏನು? ಇಲ್ಲ ಬಾಬಾ, ಅವನಿಗೆ ನಾನೇನು ಮಾತಾಡಲಿಲ್ಲ. ಶಂಕರ್ ನಾನು ಮಾತನಾಡ್ತಾ ನಿಂತಿದ್ವು. ಅಷ್ಟರಲ್ಲಿ ಶಂಕರ್ ಕೂಡ ನನ್ನ ಕೆಲಸ ಮುಗೀತು, ನನಗೆ ಸ್ವಲ್ಪ ಕೆಲಸವಿದೆ, ನಾನು ಹೋಗ್ತೀನಿ ಅಂತ ಹೋದ. ಅಷ್ಟರಲ್ಲಿ ವೀರೇಂದ್ರ ಬಂದು ಗಂಡಸರ ಜೊತೆ ನಡು ರಸ್ತೆಯಲ್ಲಿ ನಿಂತು ಮಾತನಾಡೋದು ತಪ್ಪು ಅಂದ. ಅದಕ್ಕೆ ನಾನು ಇನ್ನುವರೆಗೂ ಯಾವ ತಪ್ಪನ್ನು ಮಾಡಿಲ್ಲ, ಮುಂದೆ ಯಾವ ತಪ್ಪನ್ನು ಮಾಡೋದು ಇಲ್ಲ ಅಂತ ಹೇಳುವಷ್ಟರಲ್ಲಿ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತ ಹೇಳಿ ಹೊರಟೋದ. ಓಹೋ, ಹೀಗೋ ವಿಷಯ. ವೈದ್ಯ ಹೇಳಿದ್ದು ಹಾಲು ಅಣ್ಣ, ರೋಗಿ ಬಯಸಿದ್ದು ಹಾಲು ಅಣ್ಣ. ಹಾಂ ಜ್ಯೋತಿ, ನೀನೇನು ಸಂಕೋಚ ಪಡಬೇಡ. ಅದು ಅವನ ಕೆಟ್ಟ ಚಟ. ಅಪವಾದವನ್ನು ಬೇರೆಯವರ ಮೇಲೆ ಹಾಕಿ ಅವನು ಅಲ್ಲಿಂದ ಪಾರಾಗಲು ಹೀಗೆ ಮಾಡಿದ್ದಾನೆ. ಹಾಂ ಜ್ಯೋತಿ, ಹೋಗಲಿ ಬಿಡು, ನಾನೇ ಅವನಿಗೆ ಬುದ್ಧಿ ಕಲಿಸುತ್ತೇನೆ. ಏನು, ವೀರೇಂದ್ರನಿಗೆ ಕೆಟ್ಟ ಚಟಗಳಿವೆಯೋ? ಹೌದು ಜ್ಯೋತಿ, ಎಲ್ಲಿ ನಿನ್ನ ಮುಂದೆ ಹೇಳಿದರೆ ನೀನು ತಪ್ಪು ತಿಳಿವೆಯೇ ಎಂದು ನಾನೇ ಹೇಳಿರಲಿಲ್ಲ. ನೀನು ಹೇಳ್ತಿರೋ ಮಾತು ನಿಜವೇ ಮಾವ? ನೋಡು ಜ್ಯೋತಿ, ನಾನು ನಿನಗೆ ಹೇಗೆ ಹೇಳಿದರೂ ಅರ್ಥವಾಗುವುದಿಲ್ಲ. ನಾನು ಸುಳ್ಳು ಹೇಳಿದರೆ ತಿಪ್ಪನನ್ನು ಕೇಳು. ಮೊನ್ನೆ ನಾವು ಇಬ್ಬರು ಬರುತ್ತಿದ್ದಾಗ ಆ ವೀರೇಂದ್ರ ಕುಡಿದು ಗಟಾರದಲ್ಲಿ ಬಿದ್ದು ಒದ್ದಾಡುತ್ತಿದ್ದ. ನಾವು ಅದನ್ನು ನೋಡಿದ್ದೇವೆ ಎಂದು ತಿಳಿದು ಎಲ್ಲಿ ನಿಮ್ಮ ತಂದೆಯವರ ಮುಂದೆ ಹೇಳುತ್ತೇವೆ ಎಂದು ಹೀಗೆ ನಾಟಕ ಮಾಡಿದ್ದಾನೆ. ಹಾಂ, ಹೋಗಲಿ ಬಿಡು ಜ್ಯೋತಿ, ಅವನು ತಾನಾಗಿಯೇ ಬಿಟ್ಟು ಹೋಗಿದ್ದಾನೆಂದರೆ ಒಳ್ಳೆಯದೇ ಆಯಿತು. ಆ ತಾಯಿ ಕಾಂಚನೇಶ್ವರಿ ನಮ್ಮಿಬ್ಬರನ್ನು ಒಂದುಗೂಡಿಸಿದಂತಾಯಿತು. ಶಿವನೆದ್ದು ನನ್ನ ಜೊತೆಗೆ ಹೀಗೆ ಮಾತನಾಡಿಲ್ಲ, ಇಂದು ನನ್ನ ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದಾನೆಂದ್ರೆ ಇವನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಮೊದಲು ಅರಿತುಕೊಂಡು ಆಮೇಲೆ ಇವನೊಡನೆ ಪ್ರೇಮದ ನಾಟಕವನ್ನಾಡಬೇಕು. ಜ್ಯೋತಿ, ಏನು ವಿಚಾರಿಸಿದಂತಿದೆಯಲ್ಲ? ಏನೂ ಇಲ್ಲ ಮಾವ, ನಾನು ವೀರೇಂದ್ರನನ್ನ ಮದುವೆಯಾಗದೆ ಹೀಗೆ ಇದ್ದು ಬಿಟ್ರೆ ನನ್ನನ್ನು ಮದುವೆಯಾಗಲು ಯಾರೇ ಮುಂದುವರೆಯವರು? ನೋಡು ಜ್ಯೋತಿ, ನಿನ್ನನ್ನು ಯಾರೂ ಮದುವೆಯಾಗಲು ಮುಂದೆ ಬರುವುದಿಲ್ಲವೆಂದು ಯೋಚನೆ ಮಾಡಬೇಡ. ಹೇಗೂ ನೀನು ನನ್ನ ಸೋದರ ಮಾವನ ಮಗಳು. ಅದಕ್ಕೆ ನೀನು ಒಪ್ಪಿಕೊಂಡರೆ ನಾನೇ ನಿನ್ನನ್ನು ಮದುವೆಯಾಗಬೇಕೆಂದುಕೊಂಡಿರುವೆ. ಏನು, ನಾನು ನಿನ್ನನ್ನ ಮದುವೆ? ಯಾಕೆ ಜ್ಯೋತಿ, ನನ್ನ ಮೇಲೆ ಮನಸ್ಸಿಲ್ಲವೇ? ನೋಡು ಜ್ಯೋತಿ, ನೀನು ತಿಳಿದುಕೊಂಡಿರೋ ಹಾಗೆ ನಾನು ಕೆಟ್ಟವನು ಅಲ್ಲ, ಕಳ್ಳನೂ ಅಲ್ಲ. ನಿಮ್ಮ ತಂದೆಯವರು ಯಾವುದೋ ಒಂದು ಕಳ್ಳ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು. ನಿಮ್ಮ ತಂದೆಯವರ ಮರ್ಯಾದೆ ಉಳಿಸುವುದಕ್ಕೋಸ್ಕರ ಆ ಕಳ್ಳ ವ್ಯವಹಾರವನ್ನು ನನ್ನ ಮೇಲೆ ಹಾಕಿಕೊಳ್ಳಬೇಕಾಯಿತು ಅಷ್ಟೇ. ಇಲ್ಲದಿದ್ದರೆ ನೀನು ನಿನ್ನ ತಂದೆಯನ್ನು ನೋಡದ ಹಾಗೆ ಆಗುತ್ತಿತ್ತು. ಹಾಂ ಜ್ಯೋತಿ, ನಿನ್ನ ಮದುವೆ ಬಗ್ಗೆ ವಿಚಾರ ಮಾಡು. ಮಾವ, ನೀನು ನಿನ್ನ ಹೃದಯದಲ್ಲಿದ್ದ ಆಸೆಯನ್ನ ಮೊದಲೇ ನನಗೆ ತಿಳಿಸಿದ್ರೆ ನಾನು ಅವನನ್ನ ಮದುವೆಯಾಗಲು ಒಪ್ತಾನೇ ಇರಲಿಲ್ಲ. ನೀವು ಎಲ್ಲಿ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪೋದಿಲ್ವಾ ಅಂತ ತಿಳ್ಕೊಂಡು ನಾನು ಅವನನ್ನ ಒಪ್ಕೊಂಡೆ. ಜ್ಯೋತಿ, ಅರಿಯದ ನಿನ್ನ ಪ್ರೀತಿ, ಮರೆಯದ ನಿನ್ನ ನೆನಪು, ಉರಿಯುತ್ತಿರುವ ಈ ಜ್ಯೋತಿ ಮುಂದೆ ಏನೆಂದು ಹೇಳಲಿ ಜ್ಯೋತಿ? ಹಾಂ ಜ್ಯೋತಿ, ನೀನು ನನ್ನನ್ನು ಮದುವೆಯಾಗಲು ಒಪ್ಪಿದಂತಾಯಿತು. ನಾನು ನಿನ್ನ ಮನಸ್ಸನ್ನ ನೋಯಿಸ್ಲಾರೆ ಮಾವ. ಅಂದ ಮೇಲೆ ನಿನ್ನ ಮನಸ್ಸು ನನ್ನ ಮೇಲೆ ಇದೆ ಎಂದಾಯಿತು. ನಾನು ನಿನ್ನನ್ನ ಪ್ರೇಮಿಸ್ತೀನಿ. ಐ ಲವ್ ಯು ಮಾವ, ಐ ಲವ್ ಯು. ಐ ಲವ್ ಯು ಜ್ಯೋತಿ. ಇದೇ ಖುಷಿಯಲ್ಲಿ ನಿನ್ನ ಪ್ರೇಮದ ಕಂಠದಿಂದ ಒಂದು ಒಳ್ಳೆ ಗೀತೆಯನ್ನು ಹಾಡಿ ನನ್ನ ಮನ ತಣಿಸಬಾರದೆ? ಹಾಗೆ ಆಗ್ಲಿ ಪ್ರಿಯ.
ಹಾ, ನಾನು ನನ್ನ ಗೆಳತಿ ರೇಣುಕಾಳ ಮನೆಗೆ ಹೋಗಿ ಬರ್ತೀನಿ ಟಾಟಾ. ಬಾಯ್ ಬಾಯ್. ಹೇ 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 ಯಾರನ್ನು ದೋಷಿಸಬೇಡ, ಸುಳ್ಳನ್ನು ಹೇಳಬೇಡ. ಹೋಗು ಎಣ್ಣೆ ಹೋಗು. ನನ್ನ ಬಣ್ಣದ ಮಾತುಗಳಿಗೆ ಮರುಳಾಗಿ ಇಂಗು ತಿನ್ನ ಮಂಗನಂತ ಅದೆಯಲ್ಲ. ಹ! ಜ್ಯೋತಿ, ಈ ವೀರೇಂದ್ರ ಕರ್ಮದಾತನಿಂದಲೇ ವಿಧಿ ಬರಹ ಬದಲಿಸಬಲ್ಲನೆಂಬುದು ನಿನಗಿನ್ನೂ ತಿಳಿದಿಲ್ಲ. ಜ್ಯೋತಿ, ನಿನ್ನನ್ನು ಮದುವೆಯಾಗಿ ನನಗೆ ಬೇಕಾದಾಗಲೆಲ್ಲ ಉಪಯೋಗಿಸಿಕೊಂಡು ಬಾಳೆಹಣ್ಣು ತಿಂದ ನಂತರ ಸಿಪ್ಪೆಯನ್ನು ಬಿಸಾಕುವ ಹಾಗೆ ಬಿಸಾಕದಿದ್ದರೆ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ. ಪ್ರೇಮಿಸುತ್ತಾ ಬಂದ ಈ ಕರ್ಮೇಂದ್ರನಿಗಿಂತ ಇನ್ನೂ ತಾಳಿ ಕಟ್ಟದೆ ಇರುವ ಆ ವೀರೇಂದ್ರನನ್ನು ಹೃದಯದಲ್ಲಿಟ್ಟು ಪೂಜಿಸುತ್ತಿರುವೆಯಲ್ಲ. ಪೂಜಿಸು ಪೂಜಿಸು. ಈ ಕರ್ಮೇಂದ್ರ ಕಾರಸ್ಥಾನದ ಕಟ್ಟಡಗಳನ್ನು ಕಟ್ಟಿಸುವ ನನಗೆ ಮತ್ತೊಂದು ಮಾರ್ಗವನ್ನು ತೋರಿಸಿದಂತಾಯಿತು. ಜ್ಯೋತಿ, ನೀನು ನನ್ನನ್ನು ಮದುವೆಯಾದರೆ ಬರಲಿರುವ ದಿನಗಳು ಸುಮಧುರ ಸೋಪಾನವಲ್ಲ. ನಮ್ಮಿಬ್ಬರ ದಾಂಪತ್ಯ ಜೀವನಕ್ಕೆ ಹಾಡುವೇನ ಅಂತ್ಯವನ್ನು. ಅಂದಾಗಲೇ ನನ್ನ ಕೌತುಕಮಯ ಕಾರ್ಯಕ್ಕೆ ಕೈಗನ್ನಡಿ ಹಿಡಿದಂತಾಗುವುದು. ಛೇ 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 ಎಂಥ ಕಾಲ್ ಬಂತ್ರಿ. ಕೆಲಸ ಆಗೋ ಮಟ್ಟ ನಂದು ಹೊಲ ಹೋಲಿ ಮನಿ ಹೊಲ್ರಿ, ಆದ್ರೆ ನಾನು ಕೆಲಸ ಮಾಡಿಕೊಡ್ರಿ, ನನ್ನ ಅಕೌಂಟಿಗೆ ರೊಕ್ಕ ಜಮಾ ಮಾಡಿಕೊಡ್ರಿ ಅಂತ ಹೇಳಿ ನಾವು ಮನ್ಯಾಗ ಕುಂತ್ರು ಬಿಡಂಗಿಲ್ಲ ರೀ. ಫೋನ್ ಹಚ್ಚಿ ತಲೆ ತಿಂದು ಕೆಲಸ ಮಾಡಿಸ್ಕೊಂತಾರ್ರಿ. ಅದ ನಾವು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅಂತೇಳಿ ಹೋಗಿರ್ತಾರೆ, ವಾಪಸ್ ಬರಂಗೇ ಇಲ್ರಿ. ಹಂಗೆ ಹೋಗೈತೆ ನೋಡ್ರಿ ನಮ್ಮ ವಕೀಲ್ರ ನಿವೃತ್ತಿ. ಮೊನ್ನೆ ಕರ್ಮೇಂದ್ರನ ಜಾಮೀನು ಮೇಲೆ ಬಿಡಿಸ್ಕೊಂಬಂದೀನಿ. ಸಾವುಕಾರ ಧರ್ಮೇಂದ್ರ ನಿಮ್ಗೇನ್ರ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇನ್ನೂವರೆಗೂ ನಂದು ಏನು ಸೆಟಲ್ಮೆಂಟ್ ಮಾಡಿಲ್ಲ. ಈಗ ಹೋಗಿ ಅವ್ರ ಮನೆ ಕಡೆ ಹೋಗಿ ಇಸ್ಕೊಂಬಂದ್ರ ತಡ್ರಿ. ನಮಸ್ಕಾರ ಚಂದ್ರಕಾಂತರವರಿಗೆ. ಓ ನಮಸ್ಕಾರ ಮೇಸ್ಟ್ರಿಗೆ. ಏನು ಲಾಯರ್ ಸಾಹೇಬ್ರಿ, ಎಲ್ಲ ಆರಾಮೇನ್ರಿ? ಏ ಆರಾಮದೀವ್ರಿ, ನಿಮ್ಮಷ್ಟೇ ನಿಲ್ ಬಿಡ್ರಿ ನಾವು. ನನ್ನ ಕಾಸ್ಟ್ ನನಗೆ ಗೊತ್ತು ಬಿಡ್ರಿ. ಏ ನನ್ನ ಕಷ್ಟ ನನಗಂತಿಲ್ಲ, ಏನಾಗೈತ್ರಿ? ಈಗಿನ ಕಾಲದಲ್ಲಿ ನಮ್ಮಂತ ಮೇಷ್ಟ್ರ ಮಾತು ಯಾರು ಕೇಳೋರು? ಯಾಕ್ರಿ ನಿಮ್ಮಂತವ್ರ ಮೇಸ್ಟ್ರ ಮಾತು ಕೇಳೋರು ಮತ್ತಾರ ಮಾತು ಕೇಳ್ಬೇಕ್ರಿ? ಹಾಗೇನಿಲ್ಲ ಮಾಸ್ಟ್ರಿ, ಹಾಗೇನಿಲ್ಲ ಲಾಯರ್ ಸಾಹೇಬ್ರಿ. ಈಗಿನ ಕಾಲದಲ್ಲಿ ಒಬ್ಬರ ಮಾತನ್ನು ಮತ್ತೊಬ್ಬರು ಕೇಳುವುದಿಲ್ಲ. ನೋ ನೋ ನೋ, ನೀವು ತಪ್ಪು ತಿಳ್ಕೊಂಡಿದ್ದೀರ. ನಿಮ್ಮ ಸಮಸ್ಯೆ ಏನಂಬುದು ಹೇಳಿ ನಾನು ಸಾಲ್ವ್ ಮಾಡಿಕೊಡುತ್ತೇನೆ. ನೋಡು ಚಂದ್ರಕಾಂತ, ನಮ್ಮ ಶಾಲೆ ಎದುರಿನ ಖಾಲಿ ಜಾಗವನ್ನು ಆ ಸಾಹುಕಾರ ಧರ್ಮೇಂದ್ರ ತನ್ನ ಹೆಸರಿಗೆ ಮಾಡಿಕೊಳ್ಳುವನಿದ್ದಾನೆ. ಆ ಜಾಗವನ್ನು ನಮ್ಮ ಶಾಲೆ ಹೆಸರಿನಲ್ಲಿರಬೇಕೆಂಬುದೇ ನನ್ನ ಆಸೆ. ನೀವು ಆ ಇನ್ಸ್ಪೆಕ್ಟರ್ ಕುಮಾರನನ್ನು ಭೇಟಿಯಾಗಿದ್ರೆ ನಿಮ್ಮ ಕೆಲಸ ಸರಳವಾಗಿ ಆಗ್ತಾ ಇತ್ತಲ್ಲ. ಈ ವಿಷಯ ಅವರ ಮುಂದೆ ಹೇಳಿದ್ದೆ, ಅವರು ಕೂಡ ಒಪ್ಪಿದ್ದಾರೆ. ಏನ್ ಮೇಸ್ಟ್ರಿ ಅಂತದ್ದು? ಸುಮ್ಮನೆ ಆಗ್ಬಿಟ್ರಿ? ನೋಡು ಚಂದ್ರಕಾಂತ, ಅವರಿಗೆ ನಾನು ಹೇಳಿದ್ದೆ, ಅವರು ಇಲ್ಲಿವರೆಗೂ ಭೇಟಿಯಾಗಿಲ್ಲ. ಅವರು ಎಲ್ಲಿ ಹೋಗುವುದೆಂಬುದು ತಿಳಿಯದಾಗಿದೆ. ಆದರೆ ಅವರಿಗೆ ಇನ್ನೂ ನಾನು ಭೇಟಿಯಾಗಬೇಕು. ಇನ್ಸ್ಪೆಕ್ಟರ್ ಕುಮಾರ್, ನನಗೆ ಭೇಟಿ ಆದ ಕೂಡಲೇ ನಿಮ್ಮ ಸಮಸ್ಯೆಯನ್ನು ನಾನು ಬಗೆಹರಿಸಿಕೊಡ್ತೇನೆ. ಆಯ್ತು ಸರ್, ಹೋಗಿ ಬನ್ನಿ. ನನ್ನೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ, ಬರ್ತೇನೆ. ಬಾಯ್. ಆಯ್ತು ಸರ್, ಹೋಗಿ ಬನ್ನಿ.
ಕರ್ಮೇಂದ್ರನ ಮಾತುಗಳು ಅಕ್ಷರಶಃ ನಿಜವಾದವು. ಈಗ ಜ್ಯೋತಿಯನ್ನು ಪ್ರೀತಿಸುತ್ತಿರುವುದು ಇದೇ ಶಂಕರನು. ಇನ್ನು ಮುಂದೆ ನಾನು ಅವಳನ್ನು ಮದುವೆಯಾದರೆ ಪಾಪ ಶಂಕರನಿಗೆ ಮೋಸ ಮಾಡಿದ ಹಾಗಾಗುತ್ತೆ. ಥು, ಇಂಥ ಶ್ರೀಮಂತರ ಮಕ್ಕಳಿಗೇನು ಗೊತ್ತು ಪ್ರೀತಿಯ ಬೆಲೆ. ಇರಲಿ. ಇದೇನಿದು ಇವತ್ತು ನ್ಯೂಸ್ ಪೇಪರ್ ಬೇಗನೆ ಬಂದಂತಿದೆಯಲ್ಲ. ಏನಿದು ವಿಚಿತ್ರವಾಗಿರ್ತಕ್ಕಂಥ ಸುದ್ದಿ. ಇನ್ಸ್ಪೆಕ್ಟರ್ ಕುಮಾರ್ ಹಾಗೂ ಅವನ ಮಗ ಕಾರಲ್ಲಿ ತೆರಳುತ್ತಿರುವಾಗ ಆಕ್ಸಿಡೆಂಟ್ ಆಯಿತೆ. ಆಕ್ಸಿಡೆಂಟ್ ಆಗಿ ಸ್ಥಳದಲ್ಲೇ ಮೃತಪಟ್ಟರೆ ನನ್ನ ಆತ್ಮೀಯ ಸ್ನೇಹಿತ. ಅಯ್ಯೋ, ಈ ವಿಷಯವನ್ನು ಕೇಳಿ ಗಂಗಾನು ಆತ್ಮಹತ್ಯೆ ಮಾಡಿಕೊಂಡಳೆ. ಓ ದೇವರೇ, ಎಂಥ ವಿಚಿತ್ರವಾಗಿರ್ತಕ್ಕಂಥ ಸುದ್ದಿಯನ್ನು ಕೊಟ್ಟೆ ದೇವರೇ, ಎಂಥ ವಿಚಿತ್ರವಾದ ಸುದ್ದಿ ಕೊಟ್ಟೆ. ಈ ಸುದ್ದಿ ಎಂದು ನಿಜವಾಗದಿರಲಿ ದೇವರೇ, ನಿಜವಾಗದಿರಲಿ. ಮೊದಲು ನನ್ನ ಗೆಳೆಯನ ಬಗ್ಗೆ ನಾನು ಇನ್ನಷ್ಟು ತಿಳಿದುಕೊಳ್ಳಬೇಕು. ಮೊದಲು ಮನೆಗೆ ಹೋಗಬೇಕು. ಯಾಕಪ್ಪ ಈ ನಿನ್ನ ಮಗಳಿಗೆ ಇಷ್ಟನ್ನು ನೋಯಿಸ್ತಾ ಇರುವೆ? ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇರುವೆ? ನೀನ್ ಕೊಡುವ ಕಷ್ಟವನ್ನು ತಾಳಕ್ಕಾಗ್ತಾ ಇಲ್ಲ ತಂದೆ. ಇಷ್ಟೊಂದು ಕಷ್ಟ ಕೊಡೋದಕ್ಕಿಂತ ನನ್ನನ್ನ ಕೊಂದು ಹಾಕ್ಬಿಡು ತಂದೆ, ನನ್ನನ್ನ ಕೊಂದು ಹಾಕ್ಬಿಡು. ಏನಿದು? ಬಹುಶಃ ಈಗ ಹೋದ್ರಲ್ಲ ಅವ್ರದ್ದೇ ಇರ್ಬೇಕು ಪಾಪ. ಮೊದ್ಲು ಇದನ್ನು ಹೋಗಿ ಅವ್ರಿಗೆ ಮರಳಿಸ್ತೀನಿ. ಸಾಧ್ಯನೇ ಇಲ್ಲ. ನನ್ನ ಪತಿ ಮತ್ತು ನನ್ನ ಮಗು ಕಾರ್ ಆಕ್ಸಿಡೆಂಟ್ ನಲ್ಲಿ ಮೃತಪಟ್ರೆ ಇಲ್ಲ, ಈಗ ನನಗೆ ಸಾಧ್ಯತೆ ಇಲ್ಲ. ಇಲ್ಲ, ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ. ಆ ಪಾಪಿಗಳ ನನ್ನ ಗಂಡ ಮಗುವನ್ನ ಕೊಂದಾಕ್ಬೇಕು. ನಿಮ್ಮನ್ನ ಕಳೆದುಕೊಂಡು ನಾನು ಯಾಕ್ರಿ ಬದುಕಿರ್ಲಿ? ಮಗು ಪ್ರದೀಪ, ಆ ಪಾಪಿಗಳ ಕೈಯಲ್ಲಿ ಸಿಕ್ಕು ನೀನು ನನ್ನನ್ನ ಬಿಟ್ಟು ಹೊರಟೋಗ್ಬಿಟ್ಟಿ ಅಂತ. ನಿಮ್ಮನ್ನ ಬಿಟ್ಟು ನಾನು ಹಾಗೆ ಬದುಕಿರ್ಲಿ? ಏನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಇಲ್ಲ, ನಾನು ಬದುಕಬಾರ್ದು, ನಾನು ಸಾಯಲೇಬೇಕು. ಇಲ್ಲ, ನಾನ್ ಸತ್ತೋದ್ರೆ ನನ್ನ ಗಂಡ ಮತ್ತು ಮಗುವನ್ನ ಕೊಂದ ಆ ಪಾಪಿಗಳ ಮೇಲೆ ಸೇರ್ ತೀರಿಸ್ಕೊಳ್ಳೋರು ಯಾರು? ಹೌದು, ಆ ಪಾಪಿಗಳ ಮೇಲೆ ನಾನು ಸೇರ್ ತೀರಿಸ್ಕೊಳ್ಳೇಬೇಕು. ನಾನ್ ಬದುಕಲೇಬೇಕು, ನಾನ್ ಬದುಕಲೇಬೇಕು. ಏನೇ ಗಂಗಾ, ನೀನು ನನ್ನ ಮೇಲೆ ಸಿಡಿದುರಿಸಿಕೊಳ್ಳುವೆಯಾ? ಗಂಗಾ, ತಲೆ ಕೆಟ್ಟಿದೆ ಎಂದು ತಲೆಯನ್ನು ಗೋಡೆಗೆ ತಟ್ಟಿದರೆ ಒಡೆಯುವುದು ನಿನ್ನ ತಲೆಯ ಎಂಬುದನ್ನು ಮಾತ್ರ ಮರೆಯಬೇಡ. ಒಂದು ವೇಳೆ ನೀನು ಸೇಡಿಸಿಕೊಳ್ಳಲು ಬಂದರೆ ನಿನ್ನ ಶೀಲವನ್ನು ಕೆಡಿಸಿ, ನಿನ್ನನ್ನು ಬೆತ್ತಲೆ ಮಾಡಿ, ನಿನ್ನನ್ನು ಚಿಕ್ಕ ಹುಡುಗರ ಕೈಯಿಂದ ಕಲ್ಲು ಒಗಿಸಿ, ನೀನು ಹುಚ್ಚಿಯಾಗಿ ತಿರುಗಾಡುವಂತೆ ಮಾಡದೆ ಬಿಡುವನಲ್ಲ ಈ ಧರ್ಮೇಂದ್ರ. ನಾನು ಬೆತ್ತಲೆಗೆ ತಿರುಗಾಡ್ಬೇಕೆ? ಹೌದು ಹೌದು, ನೀನು ಶೀಲವನ್ನು ಕಳೆದುಕೊಳ್ಳಬೇಕು, ಇಲ್ಲ ಹುಚ್ಚಿಯಾಗಬೇಕು. ನಾನು ಹುಚ್ಚಿ ಅಲ್ಲ. ಇನ್ನು ಮುಂದೆ ನೀನು ಹುಚ್ಚಿ. ಹೌದು ಹೌದು, ನಾನು ಹುಚ್ಚಿ. ಹೃದಯ ಪ್ರೀತಿ ನಾನು ಹುಚ್ಚಿ. ಹೃದಯ ಪ್ರೀತಿ ತೊರೆದ ಮೇಲೆ
ಇದು ಮೇಡಮ್ ಆ ನ್ಯೂಸ್ ಪೇಪರ್. ಏಯ್ ಯಾರ ನೀನು? ಯಾವ ಪೇಪರು? ಎಲ್ಲಿದೆ ಪೇಪರು? ಏನಿದು ವಿಚಿತ್ರ ಮೇಡಮ್? ಇದೀಗ ತಾನೇ ನೀವು ನನಗೆ ಇದಾ? ಓ ಇದು ನಿನ್ನ ಹಳೆದ. ಮೇಡಮ್ ಅದು ಇವತ್ತಿನ ನ್ಯೂಸ್ ಪೇಪರ್ ಮೇಡಮ್, ಇವತ್ತಿನ ನ್ಯೂಸ್ ಪೇಪರ್. ಇದು ಪೇಪರ್ ಅಲ್ಲೇ ಅಲ್ಲ, ಇದು ಹಾಳಿ, ಇದು ವೇಸ್ಟ್ ಪೇಪರ್. ಇದೇನಿದು ವಿಚಿತ್ರ? ಕೆಲವೇ ನಿಮಿಷಗಳ ಹಿಂದೆ ನಾನು ಇವನನ್ನು ನೋಡಿದಾಗ ಒಬ್ಬ ಮುಗ್ಧ ಹುಡುಗಿ ಆಗಿದ್ದಳು, ಈಗ ನೋಡಿದರೆ ಒಬ್ಬ ಹುಚ್ಚಿ ಹಾಗೆ ವರ್ತಿಸುತ್ತಿದ್ದಾಳೆ. ಯಾಕೆ ಮೇಡಮ್, ಏನಾಗಿದೆ ನಿಮಗೆ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಹುಚ್ಚುಚ್ಚರಾಕಾರಿ? ಏನಾಗಿದೆ ನಿಮಗೆ? ಹೌದು, ನಾನು ಹುಚ್ಚಿ ಕಣ, ನಾನು ಹುಚ್ಚಿ. ಏನು, ನೀವು ಹುಚ್ಚಿಯೇ? ನಿಮ್ಮ ತಂದೆ ತಾಯಿ ಯಾರು? ನೀವು ಯಾರು? ನಿಮ್ಮ ಮನೆಯಲ್ಲಿ ದಯವಿಟ್ಟು ಹೇಳಿ, ನಾನು ನಿಮ್ಮ ಮನೆಗೆ ಬಿಟ್ಟು ಬರುತ್ತೇನೆ. ಯಾರ್ದದು? ಯಾವ ಮನೆ? ಎಲ್ಲಿದೆ ನನ್ನ ಮನೆ? ತಂದೆ ತಾಯಿಗಳು ಯಾರು? ನನ್ನ ತಂದೆ ತಾಯಿ ಬಹಳ ವಿಚಿತ್ರವಾದ ಕಥೆ ಅಲ್ಲ ಅದು. ನಿಮಗೆ ಯಾರೂ ಇಲ್ಲವೇ? ನನ್ಗೆ ಯಾರು ಇಲ್ಲ. ತಂದೆ ತಾಯಿ ಬಂಧು ಬಳಗ ಎಲ್ಲ ಸತ್ತೋಗ್ಬಿಟ್ರು. ನಾನೊಬ್ಳು ದಿಕ್ಕಿಲ್ಲದ ಪರದೇಶಿ. ನನಗೆ ಯಾರು ಇಲ್ಲ. ಏನಿದು ವಿಚಿತ್ರ? ಈ ಮುದ್ದಾದ ಹುಡುಗಿಯನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹುಚ್ಚಿಯನ್ನಾಗಿ ಮಾಡಿದ ಪುಣ್ಯಾತ್ಮರು ಯಾರು? ಪುಣ್ಯಾತ್ಮರು ಯಾರು? ಇವರು ಯಾರೇ ಇರಲಿ, ಇವಳನ್ನು ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಇವಳನ್ನು ಗುಣಪಡಿಸಿ ಇವಳ ತಂದೆ ತಾಯಿ ಯಾರೆಂದು ಕೇಳಿದರಾಯಿತು. ಮುಂದೆ ಹೇಗಾದರೂ ಆ ಜ್ಯೋತಿಯು ಈಗ ನನಗೆ ಬಿಟ್ಟು ಹೋದಳು. ಈ ಹುಚ್ಚಿಯಂತ ಮುದ್ದು ಹೆಣ್ಣು ಮಗಳನ್ನು ಗುಣಪಡಿಸಿ ಇವಳಿಗೆ ಒಂದು ಬಾಳು ಕೊಟ್ಟರೆ ನಾನೊಬ್ಬ ಡಾಕ್ಟರ್ ಆಗಿದ್ದಕ್ಕೂ ನಿಜವಾಗಲೂ ತೃಪ್ತಿಯಾಗುತ್ತೆ. ಅಯ್ಯೋ, ಹೌದು, ಇವರನ್ನು ಮನೆಗೆ ಕರೆದುಕೊಂಡು ಹೋಗಬೇಕು. ಆದರೆ ಇವರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಇಂಥ ವಿಚಿತ್ರವಾದ ಸುದ್ದಿ. ಇದೀಗ ತಾನೇ ನನ್ನ ಸ್ನೇಹಿತನನ್ನು ಕಳೆದುಕೊಂಡೆ, ನನ್ನ ಅತ್ತಿಗೆಯನ್ನು ಕಳೆದುಕೊಂಡೆ. ಈ ಕ್ಷಣದಲ್ಲಿ ಆ ನನ್ನ ಅತ್ತಿಗೆ ನೆನಪಿಗೋಸ್ಕರ ಇವಳಿಗೆ ಗಂಗಾ ಎಂದು ನಾನೇ ಕರೆದರಾಯಿತು. ಗಂಗಾ ಗಂಗಾ ಗಂಗಾ, ನಡಿ ನಮ್ಮ ಮನೆಗೆ ಹೋಗೋಣ. ನಡಿ ಗಂಗೆ, ನಮ್ಮ ಮನೆಗೆ ಹೋಗೋಣ. ಬನ್ನಿ ಬನ್ನಿ. ಹೃದಯ ಪ್ರೀತಿ ತೊರಿದ ಮೇಲೆ ಗುಡಿಗೇನು ಬೆರೆಯಿದೆ, ಗುಡಿಗೇನು ಬೆರೆಯಿದೆ, ಹಕ್ಕಿಗೂಡೆ ಬಿಟ್ಟ ಮೇಲೆ ಭೂಮಿಗೇನು ಬೆರೆಯಿದೆ. ಹೃದಯ ಪ್ರೀತಿ ತೊರೆದ ಮೇಲೆ, ಹೃದಯ ಪ್ರೀತಿ ತೊರೆದ ಮೇಲೆ. ಇದೇನಪ್ಪ, ಕುಮಾರ್ ಸಾಹೇಬರು 4 ದಿನವಾದರೂ ಇನ್ನೂ ಬರಲೇ ಇಲ್ಲ. ಸಾಯಂಕಾಲ ಬರುತ್ತೇನೆಂದವರು ಇನ್ನೂ ಯಾಕೆ ಬರಲಿಲ್ಲ? ಮತ್ತೆಲ್ಲಿಗಾದರೂ ಹೋದರೆ? ಅವರು ಬಂದ ಕೂಡಲೇ ನನ್ನ ಮಗ ಶಂಕರನಿಗೆ ಒಂದು ಒಳ್ಳೆಯ ಕನ್ಯೆಯನ್ನು ನೋಡಿ ಮದುವೆ ಮಾಡಬೇಕು. ನಾ ಅವನಿಗೆ ಹೇಳಿದರೆ ಅವನು ನನ್ನ ಮಾತಿಗೆ ಬೆಲೆ ಕೊಡುವುದಿಲ್ಲ. ಅದೇ ಕುಮಾರ್ ಸಾಹೇಬರು ಹೇಳಿದರೆ ಅವರ ಮಾತಿಗೆ ಬೆಲೆ ಕೊಟ್ಟು ಮದುವೆ ಮಾಡಿಕೊಳ್ಳಬಹುದು. ಏನೋ ಚಿಂತಿಸುತ್ತಿರುವಂತಿದೆಯಲ್ಲ? ವಾ ಶಂಕರ್, ಈಗ ಬಂದೇನು? ಹೌದು ಅಪ್ಪ, ಈಗ ಬಂದೆ. ನೋಡು ಶಂಕರ್, ನನಗೂ ವಯಸ್ಸಾಯಿತು, ಇನ್ನು ಮೇಲೆ ಅಡುಗೆ ಮಾಡಲು ಆಗುವುದಿಲ್ಲ. ಅದಕ್ಕಾಗಿ. ಯಾಕಪ್ಪ ನಿಲ್ಲಿಸಿಬಿಟ್ಟೆ? ಅದೇನು ಹೇಳು. ನೋಡು ಶಂಕರ್, ನನ್ನ ಆಸೆಯಂತೆ ನಿನಗೊಂದು ಮದುವೆ ಮಾಡಿದರೆ ನಾನು ಸಾಯುವುದರೊಳಗೆ ನಿನ್ನ ಮಕ್ಕಳನ್ನು ಎತ್ತಿ ಆಡಿಸಬೇಕೆಂಬುದೇ ನನ್ನ ಆಸೆ ಇದೆ. ಅದಕ್ಕೆ
ಕುಮಾರ್ ಬಂದ ಕೂಡಲೇ ನಿನಗೊಂದು ಕಣ್ಣೇನು ನೋಡಿ ಮದುವೆ ಮಾಡಬೇಕೆಂದಿದ್ದೇನೆ. ಅದಕ್ಕೆ ನೀನು ಒಪ್ಪುತ್ತೀಯೋ ಇಲ್ವೋ ಅಂತ ವಿಚಾರ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀನು ಬಂದೆ. ಅಪ್ಪ, ನಿನ್ನ ಮನಸ್ಸಿನಲ್ಲಿ ನನ್ನ ಮದುವೆ ಮಾಡಬೇಕೆಂಬ ಆಸೆಯನ್ನು ಇಟ್ಟುಕೊಂಡಿದ್ದೀಯಾ ನಿಜ. ಆದರೆ 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 ಎಂದರೇನು ಶಂಕರ್? ಬೇಗ ಹೇಳು. ನೀನು ಕುಮಾರ ಸಾಹೇಬರು ಬಂದ ತಕ್ಷಣ ನನ್ನ ಮದುವೆ ಮಾಡಬೇಕೆಂದಿರುವೆ. ಆದರೆ ಆ ಕುಮಾರ ಸಾಹೇಬರು ಎಲ್ಲಿಂದ ಬರಬೇಕಪ್ಪ? ಎಲ್ಲಿಂದ ಬರಬೇಕು? ಏನು ಹೇಳುತ್ತಿರುವೆ ಶಂಕರ್? ಅಪ್ಪ, ಈ ಪೇಪರ್ ನೋಡಪ್ಪ. ಈ ಪೇಪರ್ನಲ್ಲಿ ಎಲ್ಲ ವಿಷಯ ಇದೆ. ಶಂಕರ್, ಈ ಪೇಪರ್ನಲ್ಲಿ ಏನಿದೆ ಎಂದು ನೀನೇ ಓದಿ ಹೇಳಪ್ಪ. ಅಪ್ಪ, ಕುಮಾರ ಸಾಹೇಬರು ಕಾರಿನಲ್ಲಿ ಬರುತ್ತಿರುವಾಗ ಕಾರು ಆಕ್ಸಿಡೆಂಟ್ ಆಗಿ ಕಾರಿಲಿದ್ದ 3 ತೀರಿಕೊಂಡರಪ್ಪ, ತೀರಿಕೊಂಡರು. ಕುಮಾರ, ಕುಮಾರ, ನಮ್ಮನ್ನೆಲ್ಲ ಬಿಟ್ಟು ಹೋದೆಯ ಕುಮಾರ, ಬಿಟ್ಟು ಹೋದೆ. ಅಮ್ಮ, ತಾಯಿ ಗಂಗಮ್ಮ, ನನ್ನನ್ನು ನಿನ್ನ ಮಗನಿಗಿಂತ ಮೊದಲು ಊಟ ಮಾಡಿಸುತ್ತಿದ್ದೆ ಎಲ್ಲಮ್ಮ, ಊಟ ಮಾಡಿಸುತ್ತಿದ್ದೆ. ಮಗು ಪ್ರದೀಪ್ ಶಾಲೆಯಿಂದ ಬಂದ ಕೂಡಲೇ ಬಾ ತಾತ ಎಂದು ಕರೆಯುತ್ತಿದ್ದೆ ಎಲ್ಲಪ್ಪ. ಮಗು ಪ್ರದೀಪ್, ಈಗ ನಾನು ನಿನ್ನ ಜೊತೆ ಆಟವಾಡಲು ಕಾಯುತ್ತಿದ್ದೇನೆ. ಬಾ ಮಗು, ಬಾ. ದುಃಖಿಸದಿರಪ್ಪ, ದುಃಖಿಸದಿರು. ಎಲ್ಲ ಹರೆ ಬರ. ಏನು ಮಾಡುವುದು? ನಡೆಯಪ್ಪ, ಒಳಗಡೆ ಹೋಗೋಣ. ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯೆಯಲ್ಲಿದೆ, ಸುಖ ದುಃಖ ಎರಡು ಕೂಟದಲ್ಲಿದೆ. ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯೆಯಲ್ಲಿದೆ, ಸುಖ ದುಃಖ ಎರಡು ಕೂಟದಲ್ಲಿದೆ. ವಿಧಿಯಾದಗೆ ಬದುಕು